ನಮಸ್ಕಾರ ವೀಕ್ಷಕರೇ, ಇವತ್ತು 4 ಸ್ಟಾಕ್ಗಳನ್ನ ಕವರ್ ಮಾಡೋಣ. 4 ಸ್ಟಾಕ್ಸು ವಿತಿನ್ 200 ರುಪೀಸ್, 200 ರೂಪಾಯಿ ಒಳಗಡೆ ಟ್ರೇಡ್ ಮಾಡ್ತಾ ಇರ್ತಕ್ಕಂಥವು ಒಳ್ಳೆಯ ಒಂದು ಸೆಕ್ಟರ್ಗೆ ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪ್ನಿಗಳು. ಸೊ ಅದರಲ್ಲಿ ಮೊದಲನೇ ಕಂಪ್ನಿಯನ್ನು ಲಾಸ್ಟ್ ವೀಡಿಯೋದಲ್ಲಿ ತುಂಬ ಕಮೆಂಟ್ ಹಾಕಿದ್ರಿ, ಅದನ್ನು ಕೂಡ ಒಂದು ಕವರ್ ಮಾಡೋಣ. ಅದರ ಜೊತೆಗೆ 3 ಒಳ್ಳೆಯ ಕಂಪ್ನಿಗಳನ್ನ ಕವರ್ ಮಾಡೋಣ. ಸೊ ಮತ್ತು ಇನ್ಯಾರಾದರೂ ಡಿಮೆಟ್ ಅಕೌಂಟ್ ಇಲ್ಲದೇ ಇದ್ದರೆ ಅಥವಾ ಒಂದು ಒಳ್ಳೆಯ ಕಂಪ್ನಿಯ ಡಿಮೆಟ್ ಇದ್ದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಒಂದು ಒಳ್ಳೆಯ ಡಿಮೆಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಟೆಲಿಗ್ರಾಮ್ ಚಾನಲ್ ಇದೆ, ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ. ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ, ಅಲ್ಲಿಂದ ನನ್ನ ನಂಬರ್ ಇದೆ, ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಈಗ ಆಲ್ರೆಡಿ ಕೆಲವರು ಏನು ಕಾಂಟ್ಯಾಕ್ಟ್ ಮಾಡಿ SIP ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ. SIP ಬ್ಯಾಸ್ಕೆಟ್ಸ್ ಅಂತೇಳಿ ಒಂದು ಹೊಸ ಒಂದು ಲೈಕ್ ಅದರಲ್ಲಿ ಒಂದಂಥ ಸಿಸ್ಟಮನ್ನು ಪ್ರೊಸೆಸನ್ನು IIFLನಿಂದ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗ್ತಾ ಇದೆ. ಸೊ ಎಸ್ಪೆಷಲಿ ಏನು ಎಂಪ್ಲಾಯ್ಡ್ಸ್ ಅಂದರೆ ಸ್ಯಾಲ್ರಿಡು ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಅಥವಾ ಡಾಕ್ಟ್ರಸ್ಸು, ಆಮೇಲೆ ಇಂಜಿನಿಯರ್ಸು, ಆ ಥರದವರಿಗೆ ತುಂಬ ಒಂದು ಒಳ್ಳೆಯ ಅನುಕೂಲವಂಥದ್ದು SIP ಬ್ಯಾಸ್ಕೆಟ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ IIFLಲ್ಲಿ. ಸೊ ಅದನ್ನು ನೀವು ಕೂಡ ಅದರಲ್ಲಿ ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡ್ಕೋಬೇಕಂತಿದ್ರೆ ಖಂಡಿತವಾಗಿ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ಐ ವಿಲ್ ಗೈಡ್ ಫಾರ್ ದಟ್. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಕಂಪ್ನಿ ಇಟ್ಸ್ ಇನ್ ಟು ದ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಎಕ್ಸಿಪಿಯೆಂಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಇವರು. ಸೊ ಇದು ಯಾವುದಪ್ಪ ಅಂತಂದರೆ ಆ್ಯಕ್ಟಿವ್ ಫಾರ್ಮಸ್ಯೂಟಿಕಲ್ API ಅಂತೇಳಿ. ಸೊ ಇದು ಕಂಪ್ನಿಯ ನೇಮ್ ಬಂದ್ಬಿಟ್ಟು ಸಿಗಾಚಿ ಇಂಡಸ್ಟ್ರೀಸ್ ಅಂತೇಳಿ. ಸೊ APIಯನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಐ ಫಂಕ್ಷನಾಲಿಟಿ ಎಕ್ಸಿಪಿಯೆಂಟ್ಸು. ಸೊ ಇದು ಏನೇನು ಯೂಸ್ ಮಾಡ್ತಾರೆ ಎಲ್ಲೆಲ್ಲಿ ಅಂತಂತಂದರೆ ಲೈಕ್ ಥಿಕ್ನರ್ಸ್ ಮತ್ತು ಸ್ಟೆಬಿಲೈಸರ್ಸ್. ಯೂಸ್ ಅವರ್ ಥಿಕ್ನರ್ಸ್ ಆ್ಯಂಡ್ ಸ್ಟೆಬಿಲೈಸರ್ಸ್ ಇನ್ ಓರಲ್ ಪ್ಯಾರೆಂಟಲ್. ಇವ್ರದ್ದು ಥಿಕ್ನರ್ಸ್ ಆ್ಯಂಡ್ ಸ್ಟೆಬಿಲೈಸರ್ಸು ಇದೆ. ಸೊ ಲೈಕ್ ಏನೋ ಫಾರ್ಮಸ್ಯೂಟಿಕಲ್ಲು ಮತ್ತು ಕಾಸ್ಮೆಟಿಕ್ಕು, ಆಮೇಲೆ ಫುಡ್ಡು, ಲೂಬ್ರಿಕ್ಯಾಂಟ್ಸು, ಕ್ಯಾರಿಯರ್ಸು, ಸೂಪರ್ ಡಿಸ್ಇಂಟಿಗ್ರ್ಯಾಂಟ್ಸು, ಇವ್ರದ್ದು ಅಪ್ಲಿಕೇಶನ್ಸ್ ಎಲ್ಲೆಲ್ಲಾಗುತ್ತೆ ಅಂದರೆ API ಪ್ರೀ ಫಾರ್ಮುಲೇಟೆಡ್ ಎಕ್ಸಿಪಿಯೆಂಟ್ಸ್, ಹೈ ಫಂಕ್ಷನಾಲಿಟಿ ಎಕ್ಸಿಪಿಯೆಂಟ್ಸ್, ಥಿಕ್ನರ್ಸು, ಸ್ಟೆಬಿಲೈಸರ್ಸು, ಬೈಂಡರ್ಸು. ಸೊ ಇದು ಫಾರ್ಮಸ್ಯೂಟಿಕಲ್ ಅಪ್ಲಿಕೇಶನ್ಸ್ ಇವ್ರದ್ದು. ಅದ್ರ ಜೊತೆಗಲ್ದೇ ಇವ್ರದ್ದು ಇಂಡಸ್ಟ್ರೀಸ್ ಯಾವ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಇವರ ಏನು ಎಕ್ಸಿಪಿಯೆಂಟ್ಸು, ಇವರ ಒಂದು ಪ್ರಾಡಕ್ಟ್ಸನ್ನು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ, ಫುಡ್ ಆ್ಯಂಡ್ ನ್ಯೂಟ್ರಸಿಟಿಕಲ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ, ಕಾಸ್ಮೆಟಿಕ್ಸಲ್ಲೂ ಯೂಸ್ ಮಾಡ್ತಾರೆ, ಕೆಮಿಕಲನ್ನು ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಏನು ಕ್ರಿಸ್ಟಲೈನ್ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ ನಾವು, ಸೆಲ್ಯುಲೋಸ್ ಕ್ರಿಸ್ಟಲೈನ್ ಪ್ರಾಡಕ್ಟ್ಸನ್ನು ತಯಾರು ಮಾಡ್ತಕ್ಕಂಥ ಒಂದು ಕಂಪ್ನಿ ಇದು ಸಿಗಾಚಿ ಇಂಡಸ್ಟ್ರೀಸು. ಸೊ ಇದ್ರದ್ದು ಅಪ್ಲಿಕೇಶನ್ಸು ಮತ್ತು ಇದ್ರದ್ದು ಏನು ಪ್ರಾಡಕ್ಟ್ ಡಿಮ್ಯಾಂಡು ಚೆನ್ನಾಗಿದೆ. ಯಾಕಂದರೆ ನೋಡ್ಬೋದು ನೀವು, ಫಾರ್ಮಸ್ಯೂಟಿಕಲ್ಲು, ಫುಡ್ ಆ್ಯಂಡ್ ನ್ಯೂಟ್ರಿಸ್, ಕಾಸ್ಮೆಟಿಕ್, ಕೆಮಿಕಲ್ಲು ಇದೆಲ್ಲ ನಿಮಗೆ ನಿರಂತರ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇವಿಷ್ಟು ಇದಕ್ಕೆ ಇವರು ಬೇಸ್, ನಾವೇನು ಹೇಳ್ತೀವಲ್ಲ ಈ ಕೆಮಿಕಲ್ ಇಂಡಸ್ಟ್ರಿನಲ್ಲಿ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಬೇಸ್ ಪ್ರಾಡಕ್ಟ್ಸನ್ನು ಏನು ಕೊಡ್ತಿರ್ತಾರಲ್ಲ ಅವ್ರದ್ದು ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ. ಬಟ್ ನಾವೇನಪ್ಪ ಅಂತಂದರೆ ಆ ಕ್ಲೈಂಟ್ಸ್ ಯಾರ್ಯಾರಿದ್ದಾರೆ, ಅವ್ರದ್ದು ಹಿಸ್ಟ್ರಿ ಹೇಗಿದೆ, ಅವರ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಅದೆಲ್ಲವನ್ನು ಸ್ವಲ್ಪ ನೋಡಿದರೆ ನಾವು ತುಂಬ ಚೆನ್ನಾಗಿತ್ತಂದರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಇದನ್ನು ರಿಟರ್ನ್ಸನ್ನು ಕೊಡುವಂಥ ಕೆಪಾಸಿಟಿ ಇರ್ತಕ್ಕಂಥವು. ಸ್ವಲ್ಪ ಇದರ ಫೈನಾನ್ಷಿಯಲ್ಸು ನೋಡೋಣ ಬನ್ನಿ. ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ನೋಡೋದಾಯ್ತು ಅಂದರೆ 2018ನಲ್ಲಿ 101 crores ಇತ್ತು. ಸೊ 19ನಲ್ಲಿ 129, 130, 190, 250, ಸೊ 300 crores. ಲಾಸ್ಟ್ ಮಾರ್ಚಲ್ಲಿ 300 crores 2023ನಲ್ಲಿ. ಸೊ 100 to 300 crore ಅಂದರೆ ರೆಗ್ಯುಲರಾಗಿ ಇಯರ್ ಟು ಇಯರು ಇವ್ರದ್ದು ಸೇಲ್ಸ್ ಅಪ್ ಇದೆ, ಅಂದರೆ ಗ್ರೋತ್ ಇದೆ. ಸೊ OPM ಕೂಡ 12-20 ಈ ಥರ. ಸೊ ಅಬೌವ್ 10% OPMನ್ನು ಕೂಡ ಇವರು ಮೇಂಟೈನ್ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ದ ಆಪ್ರೇಟಿಂಗ್ ಪ್ರಾಫಿಟ್ ಏನು ಒಂದು ಎಲ್ಲಿ ಕೂಡ ಲಾಸ್ ಇಲ್ಲ. ಸೊ ಆಪ್ರೇಟಿಂಗ್ ಪ್ರಾಫಿಟಲ್ಲಿ ಪ್ರಾಫಿಟಲ್ಲೇ ಇದೆ ಕಂಪ್ನಿ ಪೂರ್ತಿಯಾಗಿ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತಂದರೆ 2018ನಲ್ಲಿ 7 crores ಇದ್ದಂಥದ್ದು ಈಗ 44 crores. ಸೊ ಸಬ್ಸ್ಟ್ಯಾನ್ಷಿಯಲ್ ಗ್ರೋತ್. ತುಂಬ ಈ ಥರ ಕಮ್ಮಿ ಕಂಪ್ನಿಗಳಿರುತ್ತೆ ಏನಪ್ಪ ಅಂತಂದರೆ ಇಯರ್ ಟು ಇಯರ್ ಗ್ರೋತ್ ಆಗ್ತಾನೆ ಹೋಗ್ತಾ ಇರ್ತಕ್ಕಂಥದ್ದು. ನೀವು ಯಾವುದೇ ನೋಡಿ, ಸೊ ಫಾರ್ ಎಕ್ಸಾಂಪಲ್ ದೇರ್ ವಿಲ್ ಬಿ 1 ಇಯರಲ್ಲಿ ಸ್ವಲ್ಪ ಸೇಲ್ಸ್ ಜಾಸ್ತಿ ಇರುತ್ತೆ, ಮತ್ತು ಸ್ವಲ್ಪ ಡಿಪ್ ಆಗ್ತಿರುತ್ತೆ, ಮತ್ತು ಅಪ್ ಆಗ್ತಿರುತ್ತೆ, ಓವರಾಲ್ ಪ್ರಾಫಿಟಲ್ಲಿ ಹೋಗ್ತಾ ಇರ್ತದೆ. ಸೊ ಆ ಥರ ಇರುತ್ತೆ. ಬಟ್ ಇದು ಕಂಟಿನ್ಯೂ ಇಯರ್ ಟು ಇಯರ್ ಪ್ರಾಫಿಟ್ ಸ್ವಲ್ಪ ಅಪ್ ಆಗ್ತಾನೆ ಇದೆ. ಬಟ್ ನನಗೆ ಅನಿಸಿದ ಮಟ್ಟಿಗೆ ಸ್ವಲ್ಪ ಸ್ಟಾಕು ತುಂಬ ಜಾಸ್ತಿ ರಿಟರ್ನ್ ಆಗಿರೋದ್ರಿಂದ ಸ್ವಲ್ಪ ಓವರ್ ವ್ಯಾಲ್ಯೂಷನ್ ಆಗಿದೆ ಅನಿಸ್ತದೆ. ಸೊ ಅದಕ್ಕೆ ಬುಕ್ ವ್ಯಾಲ್ಯೂ, PE ಅದನ್ನೆಲ್ಲ ತುಂಬ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದರ ಡಿವಿಡೆಂಡ್ ಪೇಔಟ್ ಕೂಡ ನೋಡ್ಬೋದು ನೀವು. ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ ಇವರು 4%, 2%, 8%. ಸೊ ಫೈನಾನ್ಷಿಯಲಿ ಲುಕ್ಸ್ ಗುಡ್ ಇದು. ಸೊ ನೀವು ಇದನ್ನು ರ್ಯಾಡರಲ್ಲಿ ಇಟ್ಕೊಂಡು ಈ ಸ್ಟಾಕ್ ಬಗ್ಗೆ ಸ್ಟಡಿ ಮಾಡ್ಬೋದು. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಹೋಯ್ತು ಅಂದರೆ 48% ಇದ್ದಂಥದ್ದು ಡಿಸೆಂಬರಲ್ಲಿ 47, ಅಂದರೆ 1% ಕಡಿಮೆ ಆಗಿದೆ. ಬಟ್ ಗುಡ್ ಥಿಂಗ್ ಏನಪ್ಪ ಅಂತಂದರೆ, ಸೊ ಮುಂಚೆ ಎಲ್ಲ 26% ಇದ್ದಂಥದ್ದು ಮತ್ತು ಅಗೇನ್ FIS 1.82%, ಅಂದರೆ 0.9ಇಂದ 1.82%. ಸೊ FIS ಮತ್ತೆ ರೀಎಂಟ್ರಿ ಆಗಿದ್ದಾರೆ, ಅಂದರೆ ಅವರ ಸ್ಟೇಕ್ಸನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಇಟ್ಸ್ ಗುಡ್ ಥಿಂಗ್, ಗುಡ್ ಡೆವಲಪ್ಮೆಂಟ್ ಆಲ್ಸೋ. ಸೊ 50.47 ಪಬ್ಲಿಕ್ ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ. ಸೊ ರೀಸೆಂಟಾಗಿ FIS ಸ್ಟೇಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅದರ ಜೊತೆಗೆ
ಏನು ಓವರಾಲ್ ಆಗಿ ಒಂದು ಒಳ್ಳೆಯ ಕಂಪ್ನಿ ಕಾಣಿಸ್ತಾ ಇದೆ ಇದು. ಸೊ ಖಂಡಿತವಾಗ್ಲೂ ಇದನ್ನು ನೀವು ರಾಡರಲ್ಲಿ ಇಟ್ಕೊಳ್ಳಿ, ಸ್ಟಡಿ ಮಾಡಿ. ಬನ್ನಿ ನೆಕ್ಸ್ಟ್ ಎರಡನೇ ಕಂಪ್ನಿಯ ಸೇಲ್ಸನ್ನು ನೋಡ್ತಾ ಇತ್ತು ಅಂದರೆ ಮಾರ್ಚ್ 2013ನಲ್ಲಿ 150 crores ಇತ್ತು. ಸೊ 140 ಮತ್ತು 160 180 130 200 208. ಸೊ ನಾನು ಹೇಳಿದ್ನಲ್ಲ, ಇದು ನೋಡಿ ಇದರಲ್ಲಿ ಸೇಲ್ಸು ಸ್ವಲ್ಪ ಅಪ್ಪು ಡಿಪ್ಪು ಬಟ್ ಓವರಾಲ್ ಆಗಿ ಲಾಂಗ್ ಎಂಡಲ್ಲಿ ಚೆನ್ನಾಗಿದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ಬೋದು, ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ. 14 crores 9 crores 32 crores. ಸೊ ಪ್ರಾಫಿಟ್ ಬರ್ತಾ ಇಯರ್ ಟು ಇಯರ್ ಪ್ರಾಫಿಟ್ ಕೂಡ ರೈಸ್ ಆಗ್ತಿದೆ. ಸೇಲ್ಸ್ ಕೂಡ ಸ್ವಲ್ಪ ಲಿಟ್ಲ್ ಬಿಟ್ಟಾಗಿ ಒಟ್ಟು ಇಂಪ್ರೂವ್ಮೆಂಟಲ್ಲಿ ಚೆನ್ನಾಗಿ ಆಗ್ತಾಯಿದೆ. ಸೊ ಇದು ಒಂಥರ ಈ ಥರ ಕಂಪ್ನಿಗಳು ಅದೇ ಹೇಳಿದ್ನಲ್ಲ. ಸೊ ದೆರ್ ವಿಲ್ ಬಿ ಸಬ್ಸ್ಟ್ಯಾನ್ಷಿಯಲ್ ಗ್ರೋತ್ ಇರ್ತಕ್ಕಂಥ ಕಂಪ್ನಿಗಳು ಒಂದು ಕಡೆ ಇದ್ದರೆ, ಇವು ಏನಪ್ಪ ಅಂತಂದರೆ ಕನ್ಸಿಸ್ಟೆಂಟ್ ಗ್ರೋತು, ಸೊ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಎರಡೂ ಥರದ್ದು ನಾವು ಅದು ಒಳ್ಳೆಯದೇ. ಬಟ್ ದ ಥಿಂಗ್ ಈಸ್ ಏನಪ್ಪ ಅಂತಂದರೆ ನೆಟ್ ಪ್ರಾಫಿಟನ್ನು ನೀವು ನೋಡ್ತಾ ಹೋಯ್ತು ಅಂದರೆ, ಸೊ ಮುಂಚೆ 5 crores ಇದ್ದಂಥದ್ದು ಸೊ ಈಗ 18 to 20 crore. ಅಂದರೆ ದೇ ಆರ್ ತುಂಬ ಎಕ್ಸ್ಪೀರಿಯನ್ಸ್ ಆಗ್ತಾಯಿದ್ದಾರೆ ಫೀಲ್ಡಲ್ಲಿ. ಅದರಲ್ಲಿ ಎಕ್ಸ್ಪೆನ್ಸಸ್ಸನ್ನು ಕಟ್ ಮಾಡ್ತಾಯಿದ್ದಾರೆ. ಎಕ್ಸ್ಪೆನ್ಸಸ್ಸನ್ನು ಮೇಂಟೈನ್ ಮಾಡ್ತಕ್ಕಂಥ, ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಒಳ್ಳೆಯ ಟೆಕ್ನಿಕ್ ಅಥವಾ ಅವ್ರಿಗೆ ಒಂದೊಂದು ಗ್ರೋತ್ ಆಗ್ತಾಯಿದೆ ಅಂತೇಳಿ. ಯಾಕಂದರೆ ಸೇಲ್ಸ್ ನೋಡಿದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಗೊತ್ತಿಲ್ಲ, ಬಟ್ ಪ್ರಾಫಿಟ್ ನೋಡಿದ್ರೆ ನೆಟ್ ಪ್ರಾಫಿಟ್ಟು 2 crore 3 crore ಇದ್ದಂಥದ್ದು 20 crore ತನಕ ಬಂದಿದೆ. ಸೊ OPM ಕೂಡ ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಅಂದರೆ ಸೊ ದೆರ್ ಈಸ್ ತುಂಬ ಒಳ್ಳೆ ಗ್ರೋತ್ ಕಾಣಿಸ್ತಾ ಇದೆ ಈ ಕಂಪ್ನಿನಲ್ಲಿ. ಸೊ ಇದ್ರದ್ದು ಏನಪ್ಪ ಅಂತಂದರೆ ನೀವು ಡಿವಿಡೆಂಡ್ ನೋಡಿದ್ರೆ, ಡಿವಿಡೆಂಡ್ ನೋಡಿ 22% ಪ್ರತಿ ವರ್ಷ ಡಿವಿಡೆಂಡ್ ಕೊಟ್ಟಿದ್ದಾರೆ. ಇಷ್ಟು ಒಂದು ಸಣ್ಣ ಕಂಪ್ನಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಒಳ್ಳೆ ಪ್ರಾಫಿಟನ್ನು ಮಾಡಿ ಒಳ್ಳೆ ಡಿವಿಡೆಂಡ್ ಕೊಡ್ತಾ ಇದೆ ಅಂದರೆ ದೇ ಆರ್ ಸ್ಟೇಬಲ್ ಅಂಥೇಳಿ. ಸೊ ಇದರದ್ದು ನೀವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಹೋಯ್ತು ಅಂತಂದರೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 74.37 ಪ್ರಮೋಟರ್ಸ್ ಇದ್ದಾರೆ, 0.04 FIIs ಇದ್ದಾರೆ, 25.6% ಪಬ್ಲಿಕ್ ಇದೆ. ಸೊ ಇದರಲ್ಲಿ FIIಸು ಇದ್ದಾರೆ, ಆಮೇಲೆ ಪಬ್ಲಿಕ್ ಪ್ರಮೋಟರ್ಸ್ದು 74.37 ಅಂತಂದರೆ 75%. ಸೊ ಒಳ್ಳೆಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಇದು. ಸೊ ಇದು ಮೇನ್ ಕಂಪ್ನಿಯ ಹೆಸರು ಮತ್ತು ಇದು ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಇದು ಕಂಪ್ನಿಯ ನೇಮ್ ಬಂದ್ಬಿಟ್ಟು ಮೆನನ್ ಪಿಸ್ಟನ್ಸ್ ಅಂತೇಳಿ. ಮೆನನ್ ಪಿಸ್ಟನ್ಸನ್ನು ಇದನ್ನು ನಾವು 58-60 ರೇಂಜಲ್ಲಿ ಕೂಡ ಕವರ್ ಮಾಡಿದ್ವಿ. ಅದಾದ ನಂತರ ಒಂದು 80 ರೇಂಜಲ್ಲಿ ಕೂಡ ಕವರ್ ಮಾಡಿದ್ವಿ. ಆಮೇಲೆ ಕೆಲವರು ನನಗೆ ಮೆಸೇಜ್ ಕೂಡ ಮಾಡಿದರು, ನಮ್ಮ ಹತ್ರ ಮೆನನ್ ಪಿಸ್ಟನ್ಸು ಸ್ಟಾಕ್ ಇದ್ದಾವೆ, ಸ್ವಲ್ಪ ನೀವು ಇದ್ರ ಬಗ್ಗೆ ಕವರ್ ಮಾಡಿರಿ ಸರ್ ಅಂತೇಳಿ ಪರ್ಸ್ನಲಾಗಿ ನನಗೆ ವಾಟ್ಸಪ್ ಕೂಡ ಮಾಡಿದರು. ಸೊ ಹಾಗಾಗಿ ಮತ್ತೊಂದು ಸರಿ ಇದು ಮಾಡ್ತಾಯಿದ್ದೀನಿ. ಸೊ ಫೈನಾನ್ಷಿಯಲಿ ಲುಕ್ಸ್ ವೆರಿ ಗುಡ್. ಸೊ ಇದನ್ನು ನೀವು ಸ್ವಲ್ಪ ಲಾಂಗ್ ಟರ್ಮಿಗೆ ನೀವು ಏನಪ್ಪ ಅಂತಂದರೆ ನೀವು ಈ ಥರದ ಕಂಪ್ನಿಗಳನ್ನ ಲಾಂಗ್ ಟರ್ಮಿಗೆ ನೀವು ಇಟ್ಕೊಂಡ್ರೆ, ಸೊ ದೆರ್ ವಿಲ್ ಬಿ ಚಾನ್ಸಸ್ ಆಫ್ ಸ್ಪ್ಲಿಟ್ಟು ಮತ್ತು ಬೋನಸಸ್ಸು. ಆಮೇಲೆ ಡಿವಿಡೆಂಡ್ ನೋಡಿದ್ರಲ್ಲ, ಸೂಪರ್ ಡಿವಿಡೆಂಡ್. ಈಗ ಇದು ಅರೌಂಡ್ 100 rupees ಟ್ರೇಡ್ ಮಾಡ್ತಾ ಇದೆ. ಸೊ ಮುಂದಿನ ನೀವು ಇದನ್ನು ಇನ್ನೊಂದು 5-10 ವರ್ಷಕ್ಕೆ ಹೋಲ್ಡ್ ಮಾಡ್ತಾ ಹೋಯ್ತು ಅಂತಂದರೆ ಬಹುಶಃ ಹೇಳೋಕ್ಕೂ ಆಗಲ್ಲ, ಪರ್ ಇಯರ್ 8 to 10 rupees ಡಿವಿಡೆಂಡ್ ಕೂಡ ಕೊಡ್ತಾ ಹೋಗ್ಬೋದು. ಹಾಗಾಗಿ ಇದು ಏನಂತಂದರೆ ಏನು ಮಾಡ್ತಾಯಿದೆ, ಪಿಸ್ಟನ್ಸ್, ಗುಡ್ಗಾನ್ ಪಿಸ್ಟನ್ಸು, ರಿಂಗ್ಸು, ಆಟೋ ಶಾಫ್ಟ್ಸ್ ಫಾರ್ ಕಮರ್ಷಿಯಲ್ ವೆಹಿಕಲ್ಸ್, ಟ್ರ್ಯಾಕ್ಟರ್ಸ್, ಪ್ಯಾಸೆಂಜರ್ ಕಾರ್ಸ್ ಆ್ಯಂಡ್ ಹೆವಿ ಡ್ಯೂಟಿ ಸ್ಟೇಷನರಿ ಇಂಜಿನ್ಸ್. ಸೊ ಇಂಜಿನಿಗೆ ಒಂದು ಒಳ್ಳೆ ಸ್ಪೇರ್ ಪಾರ್ಟ್ಸನ್ನು, ಪಿಸ್ಟನ್ಸನ್ನು ತಯಾರು ಮಾಡ್ತಕ್ಕಂಥ ಕಂಪ್ನಿ. ಸೊ ಒಳ್ಳೆಯ ಆಟೋ ಸೆಕ್ಟರ್ ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ಆಲ್ಮೋಸ್ಟ್ ನಿರಂತರವಾಗಿ ಬೇಕಾಗಿರ್ತಕ್ಕಂಥ ಒಂದು ಸೆಕ್ಟರ್ ಕೂಡ ಒಳ್ಳೆಯ ಸೆಕ್ಟ್ರಲ್ಲಿ ಇದೆ ಈ ಕಂಪ್ನಿ. ಆಮೇಲೆ ಇದರ ಫೈನಾನ್ಷಿಯಲ್ಲೂ ಚೆನ್ನಾಗಿದೆ. ನೀವು ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹೋಯ್ತು ಅಂತಂದರೆ ಅದು ಕೂಡ ನಿಮಗೆ ಒಂದು ಒಳ್ಳೆಯ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಕೂಡ ಕಾಣಿಸ್ತಿದೆ, ಹಿಸ್ಟ್ರಿ ಚೆನ್ನಾಗಿದೆ. ಸೊ ಬಟ್ ಲಾಂಗ್ ಟರ್ಮಲ್ಲಿ ನೀವು ಏನಾದರೂ ಇದ್ರ ಬಗ್ಗೆ ಯೋಚನೆ ಇತ್ತು ಅಂತಂದರೆ ಖಂಡಿತವಾಗಿ ಇದನ್ನು ರಾಡರ್ ಇಟ್ಕೊಳ್ಳಿ, ತುಂಬ ಡೀಪಾಗಿ ಸ್ಟಡಿ ಮಾಡಿ. ಸೊ ಯಾಕಂತಂದರೆ ಯಾವುದೇ ಒಂದು ಕಂಪ್ನಿಯನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ 100 ಸರಿ ಅನಲೈಸ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಅನಲೈಸ್ ಮಾಡಿ ನೀವು ಇಫ್ ಯು ಗೆಟ್ ಕನ್ವಿಕ್ಷನ್ ದೆನ್ ಓನ್ಲಿ ಯು ಕ್ಯಾನ್ ಗೋ ಹೆಡ್. ಸೊ ಅದಕ್ಕಿಂತ ಒಂದು ಒಳ್ಳೆಯ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಯಾವತ್ತೇ ಆಗಲಿ ನೀವು ಒಬ್ಬೊಳ್ಳೆ ಎಕ್ಸ್ಪರ್ಟನ್ನು ಅಡ್ವೈಸರ್ಗೆ ಇಟ್ಕೊಳ್ಳಿ. ಎಕ್ಸ್ಪರ್ಟ್ ಅಡ್ವೈಸಿಂದನೇ ನೀವು ಮುಂದುವರಿರಿ, ಹಾಗಾದರೆ ಈಸಿಯಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ಸನ್ನು ಮಾಡ್ತೀರಿ. ಬನ್ನಿ ನೆಕ್ಸ್ಟ್ ಕಂಪ್ನಿ. ಮೂರನೇ ಕಂಪ್ನಿಯ ಸೇಲ್ಸ್ ನೋಡ್ತಾ ಇತ್ತಂದರೆ ಮಾರ್ಚ್ 2013ನಲ್ಲಿ 37 crore ಇದ್ದಂಥದ್ದು. ಸೊ 14ನಲ್ಲಿ 42 crore ಮತ್ತು 38 45, ಸೊ 58 70. ಸೊ ನೋಡಿ ತುಂಬ ಚೆನ್ನಾಗಿದೆ. 93 112 crores ಮಾರ್ಚ್ 2023 ಅಂದರೆ ಲಾಸ್ಟ್ ಇಯರಲ್ಲಿ. ಸೊ 37 to 112 ಅಂದರೆ 4x ಗ್ರೋತ್ ನೀವು ನೋಡ್ಬೋದು ಒಂದು ಲಾಂಗ್ ಟರ್ಮಲ್ಲಿ. ಸೊ ನೀವು ಸೇಲ್ಸಲ್ಲಿ ಇದು ಒಂಥರ ಇಂಪ್ರೂವ್ಮೆಂಟ್ ಇರ್ತಕ್ಕಂಥದ್ದು. ಆಪ್ರೇಟಿಂಗ್ ಪ್ರಾಫಿಟ್ಟು ಅಷ್ಟೇ ತುಂಬ ಚೆನ್ನಾಗಿದೆ, ಆಪ್ರೇಟಿಂಗ್ ಪ್ರಾಫಿಟ್ ಕೂಡ. ಸೊ ಗ್ರೋತ್ ಇದೆ ಅದರಲ್ಲೂ ಕೂಡ. ಸೀದಾ ನೆಟ್ OPM ಅಂತೂ ಸೂಪರ್ ಆಗಿದೆ. ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತಂದರೆ 6 crores 3 crores 5 crores, ಸೊ 12 crores 9 crores 17 crores. ಸ್ವಲ್ಪ ಅದೇ ಫ್ಲಕ್ಚುಯೇಷನ್ಸ್ ವೇರಿಯೇಷನ್ ಇದೆ, ಬಟ್ ಓವರಾಲಾಗಿ ನೀವು ಮೊದಲಿಂದ ನೋಡ್ತಾ ಹೋಯ್ತು ಅಂತಂದರೆ ನೆಟ್ ಪ್ರಾಫಿಟ್ ಕೂಡ ತುಂಬ ಚೆನ್ನಾಗಿ ಇವ್ರದ್ದು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಡಿವಿಡೆಂಡ್ ನೋಡಿದ್ರೆ ನೀವು ಪ್ರತಿ ವರ್ಷ ಡಿವಿಡೆಂಡ್ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಒಂದು ಕೊಟ್ಟಿಲ್ಲ,
ಸೊ ಅಂದರೆ ಮೋಸ್ಟ್ ಪ್ರಾಬಬ್ಲಿ ದೇರ್ ಮೇ ಬಿ ಸಮ್ ಗ್ರೋತ್ ಅಂದರೆ ಕಂಪ್ನಿಯ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಏನಾದರೂ ಇರ್ಬೋದು ಅನ್ಕೋತೀನಿ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಅಂಥ ಟೈಮಲ್ಲಿ ನೆಟ್ ಪ್ರಾಫಿಟನ್ನು ಒಂದು ಡೆಬ್ಟ್ ಕ್ಲಿಯರಿಂಗು ಅಥವಾ ಎಕ್ಸ್ಪ್ಯಾನ್ಷನಿಗೆ ಪ್ಲಾನ್ ಮಾಡಿದ್ರೆ ನೆಟ್ ಪ್ರಾಫಿಟನ್ನು ಯುಟಿಲೈಸ್ ಮಾಡ್ಕೊತಾರೆ. ಅಂಥ ಟೈಮಲ್ಲಿ ಯೂಶ್ವಲಾಗಿ ಓವರಾಲ್ ಆಗಿ ಅಂದರೆ ಪ್ರತಿ ಟೈಮಲ್ಲಿ ಡಿವಿಡೆಂಡ್ ಕೊಡ್ತಾ ಇದ್ದರೆ ಅಂಥ ಟೈಮಲ್ಲಿ ಕೊಡಲ್ಲ, ಯಾಕಂದರೆ ದೇ ವಿಲ್ ಯುಟಿಲೈಸ್ ಫಾರ್ ಎಕ್ಸ್ಪ್ಯಾನ್ಷನ್ ಆರ್ ಡೆಬ್ಟ್ ಕ್ಲಿಯರೆನ್ಸು. ಸೊ ಒಳ್ಳೆಯ ಡಿವಿಡೆಂಡು. ಆಮೇಲೆ ಇದು ಫೇಸ್ ವ್ಯಾಲ್ಯೂ 10 ಇರೋದ್ರಿಂದ ಮುಂದಿನ ದಿನಗಳಲ್ಲಿ, ಸೊ ಈಗ ಅರೌಂಡ್ ಇದು 150 140 ಟ್ರೇಡ್ ಮಾಡ್ತಾಯಿದೆ. ಮುಂದಿನ ದಿನಗಳಲ್ಲಿ ದೇರ್ ಆರ್ ಚಾನ್ಸಸ್ ಆಫ್ ಸ್ಪ್ಲಿಟ್, ಅಂದರೆ 1:5, ಒಂದು ಶೇರ್ 5 ಶೇರ್ ಆಗ್ಬೋದು, ಒಂದು ಶೇರ್ 10 ಶೇರ್ ಕೂಡ ಆಗ್ಬೋದು. ಸೊ ಆ ಥರದ ಬಟ್ ಓವರಾಲ್ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿದ್ರೆ ಒಳ್ಳೆಯ ಒಂದು ಕಂಪ್ನಿ ಕಾಣಿಸ್ತಾ ಇದೆ. ಸೊ ಇದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ, ಸೊ 65% ಪ್ರಮೋಟರ್ಸ್ ಇದ್ದಾರೆ, 34% 6% 34% ಪಬ್ಲಿಕ್ ಇದೆ. ಒಳ್ಳೆಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಇದೆ. ಸೊ ಇದ್ರದ್ದು ಕಂಪ್ನಿ ಏನಪ್ಪ ಅಂತಂದರೆ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಬೇಸಿಕ್ ಫಾರ್ಮಾ ಕೋಪಾಲಿಮರ್ ಡ್ರಗ್, ಕೋಟ್, ಡೈಫಿನಲ್ ಆಕ್ಸೈಡ್ ಎಕ್ಸೆಟ್ರಾ. ಸೊ ಇದು ನಾನು ಜಸ್ಟ್ ಓವರಾಗಿ ಹೇಳ್ತಿದ್ದೀನಿ. ಇದರ ನೇಮ್ ಬಂದುಬಿಟ್ಟು ವಿಕ್ರಮ್ ಥರ್ಮೋ ಲಿಮಿಟೆಡ್ ಅಂತೇಳಿ ಕಂಪ್ನಿಯ ನೇಮು. ಇಟ್ ಈಸ್ ಇಂಟು ದ, ನೀವು ನೋಡ್ದಂಗೆ ಬೇಸಿಕ್ ಫಾರ್ಮಾ ಅಂದರೆ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಮಾಡ್ತಕ್ಕಂಥದ್ದು. ಇದು ಅರೌಂಡ್ 140 ಟ್ರೇಡ್ ಮಾಡ್ತಾ ಇದೆ. ಸೊ ಇದನ್ನು ನೀವು ರಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಇದ್ರದ್ದು ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದೆ, ಡೀಟೇಲ್ ಅನಾಲಿಸಿಸ್ ಒಂದು ವಿಡಿಯೋ ಮಾಡಬೇಕು ಈ ಕಂಪ್ನಿಯ ಬಗ್ಗೆ ಅಂತಂದರೆ, ಸೊ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ತುಂಬ ಜಾಸ್ತಿ ಕಮೆಂಟ್ ಬಂದರೆ ಖಂಡಿತವಾಗೂ ಇದನ್ನು ಒಂದು ಸ್ಪೆಷಲ್ಲಾಗಿ ಕವರೇಜ್ ಮಾಡಿ ಈ ಒಂದು ಇದರ ಕಂಪ್ನಿಯ ಬಗ್ಗೆ ಬೇಕಿರೋ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋದ ಕೊನೆ ಸ್ಟಾಕು. ಸೊ ತುಂಬ ಲೆಂತ್ ಆಗಿದೆ, ಇದನ್ನು ಜಸ್ಟ್ ನಾನು ಒಂದು ಓವರಾಲ್ ಆಗಿ ಹೇಳ್ತೀನಿ. ಸೊ ಇದ್ರದ್ದು ಬೇಕಂದರೆ ನೆಕ್ಸ್ಟು ಮತ್ತೊಂದು ಡೀಟೇಲ್ ಮಾಡ್ತೀನಂತೆ. ಇದ್ರದ್ದು ಸೇಲ್ಸ್ ನೋಡಿರಿ, 2014 3,700 crore ಇತ್ತು, ಈಗ 6,000 crore ಬಂದಿದೆ. ಸೊ ಇಯರ್ ಟು ಇಯರ್ ಸೇಲ್ಸ್ ಕೂಡ ಇಂಪ್ರೂವ್ಮೆಂಟ್ ಇದೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ ಮೇಂಟೈನ್ ಮಾಡ್ತಿದ್ದಾರೆ. ವೇರಿಯೇಷನ್ಸ್ ಇದೆ, ಒಂದು ಸರಿ 2,000 ಕೋಟಿ 3,000, ಮತ್ತೆ 2,000 ಕೋಟಿ 3,000. ಸೊ ಇಟ್ಸ್ ಅದೇ ಹೇಳಿದ್ನಲ್ಲ, ಓವರಾಲ್ ಆಗಿ ಪ್ರಾಫಿಟನ್ನು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಕೂಡ ಕಾಣಿಸ್ತಾ ಇದೆ ಇಯರ್ ಟು ಇಯರ್. ಸೊ ಇದು ಕಂಪ್ನಿಯ ನೇಮ್ ಬಂದುಬಿಟ್ಟು IRB ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಅಂತ. ಈಗ ಅರೌಂಡ್ 65-70 ಟ್ರೇಡ್ ಮಾಡ್ತಾ ಇದೆ. ಇದು ಏನಪ್ಪ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ. ಸೊ ಇದು ತುಂಬ ಹಳೆಯ ಕಂಪ್ನಿ. ಸೊ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ಸ್ ಇದ್ದಾವೆ, ಈ ಥರದ ತುಂಬ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಮುಂದಿನ ವರ್ಷಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬ ಒಂದು ಆದ್ಯತೆಯನ್ನು, ಪ್ರಿಫರೆನ್ಸನ್ನು ಕೊಡಲಾಗ್ತಿದೆ. ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗಳ ಮೇಲೆ ನೀವು ಕೂಡ ಕಣ್ಣಿಡ್ಬೋದು. ಸೊ ಇದು IRB ಇನ್ಫ್ರಾಸ್ಟ್ರಕ್ಚರ್ ಕೂಡ ಒಂದು ಒಳ್ಳೆಯ ಕಂಪ್ನಿನೇ. ಬಟ್ ಇದರದ್ದು ಏನು ಆರ್ಡರ್ ಬುಕ್ಸ್ ಇದೆ, ಈಗ ರೀಸೆಂಟಾಗಿ ಯಾವ ಥರ ಇದು ಪರ್ಫಾರ್ಮ್ ಮಾಡಿದೆ, ಮತ್ತು ನೆಕ್ಸ್ಟ್ ಮುಂದೆ ಯಾವ ಥರ ಇದು ಲಾಂಗ್ ರನ್ನಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು, ಆರ್ಡರ್ ಬುಕ್ಸ್ ಅದೆಲ್ಲ ಬೇಕಿರೋ ಒಂದು ಡೀಟೇಲಾಗಿ ಒಂದು ನೆಕ್ಸ್ಟ್ ಒಂದು ವೀಡಿಯೋ ಮಾಡೋಣ. ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.